ರಾಜ್ಯ ಮತ್ತು ದೇಶದ ಜ್ವಲಂತ ವಿದ್ಯಮಾನಗಳು, ಸಮಸ್ಯೆಗಳು, ವಿಚಾರಗಳು, ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಊರಿನ ಪಂಚಾಯಿತಿ ಕಟ್ಟೆ ಮೇಲೆ ನೀವು ಚರ್ಚೆ ಮಾಡೋದು ಸರ್ವೇ ಸಾಮಾನ್ಯ. ಆ ಥರ ಪಂಚಾಯಿತಿಯನ್ನು ಇವತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ತನ್ನ ಸ್ಟುಡಿಯೋದಲ್ಲಿ ಮಾಡ್ತಾ ಇದೆ ರಾಧಕ್ಕ ಪಂಚಾಯಿತಿಯಲ್ಲಿ. ಹಾಗಾದರೆ ರಾಧಕ್ಕ ಪಂಚಾಯಿತಿಯಲ್ಲಿ ಇವತ್ತಿನ ವಿಷಯ RSSಗೆ ಅಂಕುಶ, ಸರಿನಾ ತಪ್ಪ? ಹೌದು, ಕರ್ನಾಟಕದ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಗಮನ ಹರಿಸಿದೆ ಮತ್ತು ಚರ್ಚೆ ಮಾಡ್ತಾ ಇದೆ. ಅದರಲ್ಲೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಪತ್ರದಲ್ಲಿ ಅವರು ಹೇಳಿದ್ದಾರೆ, ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು ಮತ್ತು ಸರ್ಕಾರಿ ಮೈದಾನಗಳಲ್ಲಿ ಸ್ವಯಂ ಸೇವಕ ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಾಖೆಗಳನ್ನು ನಡೆಸುತ್ತಾ ಮಕ್ಕಳು ದ್ವೇಷ ಮತ್ತು ಬೇರೆ ಧರ್ಮದ ಬಗ್ಗೆ ಅಸಹನೆಯನ್ನು ಸೃಷ್ಟಿ ಮಾಡಿ ಅವ್ರ ಮನಸ್ಸನ್ನು ಹಾಳು ಮಾಡಿ ಬೀದಿ ಹೆಣ ಮಾಡಿ ಬೀದಿಗಳಲ್ಲಿ ಹೋರಾಟ ನಡೆಸಿ ತಾವು ಮಾತ್ರ ಚೆನ್ನಾಗಿರ್ತಾರೆ. ಈ ರೀತಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏಕತೆ, ಸಮಾನತೆಗೆ ವಿರುದ್ಧವಾದಂತಹ ಅಂಶಗಳನ್ನು ಅಲ್ಲಿ ಹೇಳ್ಕೊಡಲಾಗ್ತಾ ಇದೆ. ದಯವಿಟ್ಟು ಇದನ್ನು ತಡೀಬೇಕು ನಾವು. ಯಾಕೆ ಎಂದರೆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುವಂತಹ RSSನ ಇಂತಹ ಚಟುವಟಿಕೆಗಳಿಗೆ ನಿಷೇಧ ಹೇರುವುದರ ಮೂಲಕ ನಾವು ಈ ದೇಶದ ಮಕ್ಕಳು ಮತ್ತು ಯುವಕರ ಒಂದು ಮಾನಸಿಕ ಮತ್ತು ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡಿದಂತಾಗುತ್ತೆ ಅನ್ನುವಂತಹ ಚರ್ಚೆ ಈಗ ಸೃಷ್ಟಿಯಾಗಿದೆ. ರಾಧಕ್ಕ ಪಂಚಾಯಿತಿಯಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಆದರೆ ಇವತ್ತಿನ ರಾಧಕ್ಕ ಪಂಚಾಯಿತಿಗೆ ಬಿಜೆಪಿಯವರು ಯಾರೂ ಕೂಡ ಬಂದಿಲ್ಲ. ಯಾಕೆ ಅಂತಂದರೆ ಅವರಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆಯಂತೆ, ಯಾರೂ ಈ ವಿಚಾರದಲ್ಲಿ ಮಾತನಾಡಬಾರದು. ಅನಗತ್ಯವಾಗಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡುವುದರಿಂದ ಅನಗತ್ಯ ವಿಷಯಗಳ ಬಗ್ಗೆ ರಾಜ್ಯದ ಜನರ ಗಮನ ಸೆಳೆದಂತಾಗುತ್ತೆ. ಹಾಗಾಗಿ ನಾವು ಬರೋದಿಲ್ಲ ಅಂತ ಹೇಳಿದ್ದಾರೆ. ಬದಲಾಗಿ ಬಹಳಷ್ಟು ಜನ ಅತಿಥಿಗಳು ರಾಧಕ್ಕ ಪಂಚಾಯಿತಿಯಲ್ಲಿ ಇವತ್ತು ಜಾಯಿನ್ ಆಗ್ತಾ ಇದ್ದಾರೆ. ಅದೇ ರೀತಿ ನಿಮ್ಮ ಅಭಿಪ್ರಾಯಗಳನ್ನು, ಅಂದರೆ ವೀಕ್ಷಕರು ಈ ರಾಜ್ಯದ ಜನರ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಸಾಕಷ್ಟು ಜನ ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಆಡಿಯನ್ಸ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿಗೆ ಸ್ವಾಗತ. ಅದೇ ರೀತಿ ಈ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಗೆಸ್ಟ್ಗಳಿದ್ದಾರೆ. ಬನ್ನಿ, ಅವರನ್ನು ಕೂಡ ವೆಲ್ಕಮ್ ಮಾಡೋಣ. ಹಿಂದೂ ಜನಜಾಗೃತಿ ಸಮಿತಿಯ ಅಧ್ಯಕ್ಷರಾದಂಥ ಮೋಹನ್ ಗೌಡ್ರು, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಪಾರ್ಟಿಯಿಂದ ವಕ್ತಾರರಾದಂತಹ ಅನಂತ್ ನಾಯ್ಕ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಹಿಂದೂ ಮುಖಂಡರಾದಂತಹ ಅಮರ್ನಾಥ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದರೆ ಬನ್ನಿ, ನಮ್ಮ ರಾಧಕ್ಕ ಪಂಚಾಯಿತಿಯನ್ನು ಆರಂಭಿಸೋಣ. ಮೋಹನ್ ಗೌಡ್ರೆ, RSSಗೆ ಅಂಕುಶ, RSS ಮತ್ತು RSSನ ಶಾಖೆಗಳು ಅಥವಾ ಹಿಂದೂ ಸಂಘಟನೆಗಳು ಎಲ್ಲರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಏನು ಅಂತ ಅಂದರೆ, ಯುವಕರಲ್ಲಿ ಮತ್ತು ಮಕ್ಕಳಲ್ಲಿ ಇನ್ನೂ ಬೆಳೆಯದ ಮನಸ್ಸುಗಳಲ್ಲಿ ದ್ವೇಷದ ಭಾವನೆಯನ್ನು ಹುಟ್ಟಿಸುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು. ಆ ಮೂಲಕ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಸಿದ್ದರಾಮಯ್ಯನವರು ಅದನ್ನು ಪುರಸ್ಕರಿಸಿದ್ದಾರೆ. ಅದರ ಭಾಗವಾಗಿ ಹಲವಾರು ರೀತಿಯಾದಂತಹ ತೀರ್ಮಾನಗಳನ್ನು ಕೈಗೊಳ್ಳಲಾಗ್ತಾ ಇದೆ. ತಮಗೇನು ಅನಿಸುತ್ತೆ? ನೋಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಬ್ಯಾನ್ ಮಾಡಲಿಕ್ಕಾಗಿ ಕೇಂದ್ರದಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ 3 ಬಾರಿ ಪ್ರಯತ್ನವನ್ನ ಮಾಡಿದ್ರು. ನೆಹರು ಅವರು ಪ್ರಯತ್ನವನ್ನ ಮಾಡಿದ್ರು, ಇಂದಿರಾ ಗಾಂಧಿ ಅವರು ಪ್ರಯತ್ನ ಮಾಡಿದ್ರು. 3 ಬಾರಿ ಪ್ರಯತ್ನದಲ್ಲಿ ಯಾವ ಕಾರಣಕ್ಕೆ ಬ್ಯಾನ್ ಮಾಡುವ ಪ್ರಯತ್ನ ನಡೆದಿತ್ತು ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬಹುದು? ಖಂಡಿತವಾಗಿ. ಯಾವಾಗ ಪ್ರಾರಂಭದಲ್ಲಿ ಗಾಂಧೀಜಿಯವರ ಹತ್ಯೆ ಪ್ರಕರಣದಲ್ಲಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾಗಿಯಾಗಿದೆ ಅಂತೇಳಿ ಅದನ್ನ ನಿಷೇಧ ಮಾಡಲಿಕ್ಕೆ ನಿಷೇಧವನ್ನು ಮಾಡಿದ್ರು. ಭಾಗಿಯಾಗಿತ್ತು ಅಂದ್ರೆ ಗಾಂಧೀಜಿಯವರ ಹತ್ಯೆ ಪ್ರಕರಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆ, ಅದರ ನಾಯಕರು ಕಾರಣಕರ್ತರಾಗಿದ್ದಾರೆ. ಅವರ ಕಾರ್ಯಕರ್ತರು ಯಾರು ಸಹ ಒಂದು ನಿಮಿಷ ಕ್ಲಿಯರ್ ಮಾಡ್ತಾರೆ, ಸದಸ್ಯರಾಗಿದ್ರು ಅನ್ನೋ ಕಾರಣಕ್ಕ ಇರಬಹುದು ಅಂತೇಳಿ ನಿಷೇಧವನ್ನು ಮಾಡಿದ್ರು. ನಂತರ ಅದರ ತನಿಖೆ, ಅದರ ಇನ್ವೆಸ್ಟಿಗೇಷನ್, ಅದರ ಕೋರ್ಟ್ ಪ್ರೊಸೀಡಿಂಗ್ಸ್ ಎಲ್ಲ ಆದ್ಮೇಲೆ ಗಮನಕ್ಕೆ ಬಂತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತೆ ಗಾಂಧೀಜಿಯವರ ಹತ್ಯೆ ಪ್ರಕರಣದಲ್ಲಿ ಯಾವ ಸಂಬಂಧವೂ ಇಲ್ಲ. ಹಾಗಾಗಿ ಶ್ರೀಮಾರಿ ಹಾಕಿದನ್ನ ಗೋಡ್ಸೆಗೂ ಮತ್ತು ಸ್ವಯಂ ಸೇವಕ ಸಂಘಕ್ಕೂ ಯಾವ ಸಂಬಂಧವೂ ಇಲ್ಲ. ಅದನ್ನ ರದ್ದು ಮಾಡಿತು. ನಂತರ ನೇರವಾಗಿ ಹೇಳಲ್ಲ ಅದನ್ನೆಲ್ಲ. ಅದನ್ನೇ ನಾವು ಹೇಳ್ತಾ ಇರುವಂತದ್ದು. ಎರಡನೇದೇನಂತ ಹೇಳಿದ್ರೆ, ತುರ್ತು ಪರಿಸ್ಥಿತಿ ಈ ದೇಶದ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಅಧಿಕಾರಕ್ಕಾಗಿ, ತಮ್ಮ ಕುರ್ಚಿಗಾಗಿ 1975 ದುರುಪಯೋಗ ಮಾಡಿಕೊಂಡು ವಿರೋಧ ಪಕ್ಷವನ್ನು ಹೊರಗಾಕಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡಿದ್ರು. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ದೇಶದಲ್ಲಿ
ಒಂದು ಮಹತ್ವವಾದಂತ ಯಾಕೆ ಅವಾಗೇನು ಪ್ರೇರೇಪಣೆ ಅಂದ್ರೆ ಅವಾಗ ಎಲ್ಲ ಸಂಘಟನೆ ಅಂದ್ರೆ ಈ ಇಂದಿರಾ ಗಾಂಧಿ ಅವರು ತಮ್ಮ ಸ್ವಾರ್ಥಕ್ಕಾಗಿ ಎಲ್ಲ ಸಂಘಟನೆಗಳನ್ನ, ರಾಜಕೀಯ ಪಕ್ಷಗಳನ್ನ, ವಿರೋಧ ಪಕ್ಷಗಳನ್ನ, ವಾಕ್ ಸ್ವಾತಂತ್ರ್ಯವನ್ನ, ಪತ್ರಿಕಾ ಸ್ವಾತಂತ್ರ್ಯವನ್ನು ಎಲ್ಲವನ್ನ ಹತ್ತಿಕ್ಕಿದ್ರು. ಹಾಗೆ ಸಂಘವನ್ನು ಬ್ಯಾನ್ ಮಾಡಿದ್ರು. ತದನಂತರ ಬಾಬ್ರಿ ಮಸೀದಿ ಇದಾದಾಗ ಆ ಪ್ರಕರಣದಲ್ಲಿ ಇದು ಮಾಡಿದ್ರು. ಈ ಮೂರು ಪ್ರಕರಣಗಳಲ್ಲಿ ಬಾಬ್ರಿ ಮಸೀದಿ ಧ್ವಂಸವಾದ ಅಂದ್ರೆ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರಲ್ಲಿ ಭಾಗಿಯಾಗಿದೆ ಅಂತ ನಿಷೇಧವನ್ನು ಮಾಡಿದ್ರು. ಕೆಡವುದ ಪ್ರಕರಣದಲ್ಲಿ ಕೋಮು ಗಲಭೆಗೆ ಕಾರಣರಾದ್ರು ಅನ್ನೋ ಕಾರಣಕ್ಕೆ ಆ ಆರೋಪದ ಮೇಲೆ ಇದು ಮಾಡಿದ್ರು. ಈ ಮೂರು ಪ್ರಕರಣಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನ್ಯಾಯಾಲಯ ಇದನ್ನ ಇದು ಮಾಡಿ ಅದನ್ನ ಚೀಮಾರಿ ಹಾಕಿಸಿ ಅದನ್ನ ಇದು ಮಾಡಿದೆ. ಮತ್ತೆ 1963ದಲ್ಲಿ ಸ್ವತಃ ನೆಹರು ಅವರು ರಾಷ್ಟ್ರೀಯ ಯಾರು ಸಂಘವನ್ನ ಬ್ಯಾನ್ ಮಾಡಿದ್ರಲ್ಲ ಅವರೇ ಏನ್ ಮಾಡಿದ್ರ ಅಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ ಕಾರ್ಯಚಟುವಟಿಕೆ, ಭೂಕಂಪ, ನೆರೆಹಾವಳಿ, ಪ್ರಾಕೃತಿಕ ವಿಕೋಪ ಈ ಎಲ್ಲ ಸಂದರ್ಭದಲ್ಲಿ ಅವ್ರು ಮಾಡುವಂತಹ ಸ್ವಯಂ ಅವರು ಸೇವಾ ಕಾರ್ಯಗಳು, ಲಕ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಹೋಗಿ ಅಲ್ಲಿ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿಕೊಂಡು ರಾಷ್ಟ್ರ ಕಾರ್ಯ ಮಾಡೋದನ್ನು ಗಮನಿಸಿ ಅವರು ಗಣವೇಶಧಾರಿಯಾಗಿ ದೆಹಲಿಯ ಫ್ರೀಡಮ್ ಏನು ನಮ್ಮ ಗಣರಾಜ್ಯೋತ್ಸವ ನಡೆಯುತ್ತೆ ಅಲ್ಲಿ ಅವರು ಮಾರ್ಚ್ ಪಾಸ್ಟ್ಗೆ ಅನುಮತಿಯನ್ನು ಕೊಡ್ತಾರೆ. ನೀವು ಗಣವೇಶಧಾರಿಯಾಗಿ ಬನ್ನಿ, ಹಾಗಾಗಿ ನಿಮಗೆ ಅವಕಾಶ ಇದು, ನೀವು ಒಂದು ಅತ್ಯುತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಸ್ವತಃ ನೆಹರು ಅವರು ಏನಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಗಣರಾಜ್ಯೋತ್ಸವ ಪೆರೇಡ್ ನಲ್ಲಿ ಅವಕಾಶವನ್ನು ಕೊಟ್ಟಿದ್ರು. ಇದರಿಂದ ಏನ್ ಸ್ಪಷ್ಟ ಆಗತ್ತ ಅಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯ ಚಟುವಟಿಕೆಯನ್ನ ಕಾಂಗ್ರೆಸ್ಸಿನ ಮೂಲ ಯಾರು ಪ್ರಧಾನಿ ಯಾರಿದ್ದಾರೆ ಅವರೇ ಹಾಡಿ ಹೊಗಳಿದ್ದಾರೆ. ಹಾಗಾಗಿ ಇವತ್ತು ನೆಹರು ಅವರಿಂದ, ಇಂದಿರಾ ಗಾಂಧಿ ಅವರಿಂದ ಯಾರಿಂದಲೂ ಸಹ ಆಗದ ನಿಷೇಧವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗದಂತಹ ಇವತ್ತು ನೆಹರು ಅವರ ಮೊಮ್ಮಗಳ ಹೆಸರನ್ನ ಇಟ್ಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಹೇಳಿಕೆ ಕೊಡ್ತಾ ಒಂದು ಬಾಲಿಶ ಅಂದ್ರೆ RSS ನಿಷೇಧ ಅಲ್ಲ, RSS ಬ್ಯಾನ್ ಅಲ್ಲ, ಬದಲಾಗಿ RSS ಚಟುವಟಿಕೆಗಳನ್ನ ಸರ್ಕಾರಿ ಯಾವುದೇ ಅನುಮತಿ ಇಲ್ಲದೆ ಸರ್ಕಾರಿ ಶಾಲೆಗಳು, ಸರ್ಕಾರಿ ಮೈದಾನಗಳಲ್ಲಿ ಇವರು ಏನು ಬೈಠಕ್ಕು ಅದು ಇದು ಮಾಡ್ತಾ ಇದ್ದಾರೆ. ಮಕ್ಕಳಿಗೆಲ್ಲ ಕರೆದು ಅವರ ಮನಸ್ಸಲ್ಲಿ ದ್ವೇಷ ತುಂಬುವ RSS ಶಾಖೆಗಳಲ್ಲಿ ಅವರು ಹೇಳುವಂತ ದ್ವೇಷ, ವೈರತ್ವ ಏನಾದ್ರೂ ಒಂದು ಘಟನೆಗಳು ಆಗಿದ್ರೆ ಅವರು ಸಾಕ್ಷಿ ಕೊಡ್ಲಿ. ಒಂದು ಘಟನೆಗಳು ಇವತ್ತು ಲಕ್ಷ ಶಾಖೆಗಳು ನಡೆಯುತ್ತೆ. ಅಲ್ಲಿ ಅವರಿಗೆ ದೈಹಿಕ ವ್ಯಾಯಾಮ, ಈ ಪ್ರಾದೇಶಿಕ ಆಟಗಳು, ಜನಪದ ಗೀತೆಗಳು, ರಾಷ್ಟ್ರಪ್ರೇಮವನ್ನ, ನಮಸ್ತೆ ಸದಾ ವತ್ಸಲೆ ಅಂತಲೇ, ಮಾತೃಭೂಮಿಗೆ ಒಂದಾಗಬೇಕಂತಲೇ ಇವತ್ತು ಇಂತಹ ಶಾಖೆಗಳಲ್ಲಿ ತಯಾರಾದಂತಹ ರಾಷ್ಟ್ರಪ್ರೇಮಿ, ದೇಶ ಪ್ರೇಮಿ ನಾಗರಿಕರಿಗೆ ಇವತ್ತು ದೇಶದ ರಾಷ್ಟ್ರಪತಿಗಳಾಗಿ, ಉಪರಾಷ್ಟ್ರಪತಿಗಳಾಗಿ, ಪ್ರಧಾನಮಂತ್ರಿಗಳಾಗಿ ದೊಡ್ಡ ಹುದ್ದೆಯಲ್ಲಿ ಇವತ್ತು ದೇಶವನ್ನು ಮುನ್ನಡೆಸುವಂತ ಮಹಾನ್ ಕಾರ್ಯವನ್ನ ಮಾಡಿದ್ದಾರೆ. ಗೊಲ್ವಲ್ಕರ್ ಹೆಗಡೆ ಗುರೂಜಿಯವರು ಏನು ಉದ್ದೇಶ ಇತ್ತಲ್ಲ ಇವತ್ತು ಸಫಲ ಆಗ್ತಾ ಇದೆ. 100 ವರ್ಷಗಳ ಕಾಲ ಇಡೀ ವಿಶ್ವದಾದ್ಯಂತ ಇವತ್ತು ಸಂಘ ಇದಾಗಿದೆ. ಇದನ್ನ ಸಹಿಸಿಕೊಳ್ಳಿಕ್ಕಾಗದೆ ಕಾಂಗ್ರೆಸ್ನವರು ಇವತ್ತು ಉರ್ಕೊಳ್ತಾ ಇದ್ದಾರೆ. ಯಾಕೆ ಸರ್